ಮಡಿಲಲ್ಲಿ. ಜ್ಞಾನಾಮೃತ ಹೊಳೆ ಯೋಗಾಗ್ನಿಯ ಮಳೆ ಎಂದೆಂದು ಚಿಮ್ಮುತ್ತಿರಲಿ. ಜ್ಞಾನಾಮೃತ ಹೊಳೆ ಯೋಗಾಗ್ನಿಯ ಮಳೆ ಎಂದೆಂದು ಚಿಮ್ಮುತ್ತಿರಲಿ. ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ. ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ. ನೂತನ ಸೃಷ್ಟಿಯ ಕನಸದು ಕಾಣಲಿ, ಗುರಿ ಉದ್ದೇಶವು ಲಕ್ಷ್ಯದಲ್ಲಿರಲಿ. ನೂತನ ಸೃಷ್ಟಿಯ ಕನಸದು ಕಾಣಲಿ, ಗುರಿ ಉದ್ದೇಶವು ಲಕ್ಷ್ಯದಲ್ಲಿರಲಿ. ಜ್ಞಾನೇಂದ್ರಿಯಗಳು ಜಾಗೃತವಾಗಲಿ, ಜ್ಞಾನೇಂದ್ರಿಯಗಳು ಜಾಗೃತವಾಗಲಿ. ಕರ್ಮೇಂದ್ರಿಯಗಳು ಶೀತಲವಾಗಲಿ, ಕರ್ಮೇಂದ್ರಿಯಗಳು ಶೀತಲವಾಗಲಿ. ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ. ಈ ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ. ದೃಷ್ಟಿವೃತ್ತಿಯಲ್ಲಿ ಪವಿತ್ರತೆ ಇರಲಿ, ಚಲನವಲನದಲ್ಲಿ ದಿವ್ಯತೆ ಬರಲಿ. ದೃಷ್ಟಿವೃತ್ತಿಯಲ್ಲಿ ಪವಿತ್ರತೆ ಇರಲಿ, ಚಲನವಲನದಲ್ಲಿ ದಿವ್ಯತೆ ಬರಲಿ. ನಾಟಕ ರಂಗದ ನಾಯಕನಾಗಲಿ, ನಾಟಕ ರಂಗದ ನಾಯಕನಾಗಲಿ. ಮಾಯೆಯ ಮೇಲಿನ ವಿಜಯವು ಆಗಲಿ, ಮಾಯೆಯ ಮೇಲಿನ ವಿಜಯವು ಆಗಲಿ. ಸಂಗಮ ಯುಗದಲ್ಲಿ ಪರಮಾತ್ಮನ ಮಡಿಲಲ್ಲಿ. ಓಂ ಶಾಂತಿ. ಮುರುಳಿಯ ಡೇಟ್ ಆಗಿದೆ 17/11/2025. मीठे बच्चे, ये पुरुषोत्तम संगम युग है. पुरानी दुनिया बदल अब नई बन रही है. तुम्हें अब पुरुषार्थ कर उत्तम देव पद पाना है. ಬಾಬಾ ತಿಳಿಸ್ತಾರೆ, ಮಧುರವಾದಂತಹ ಮಕ್ಕಳೇ, ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಹಳೆಯ ಪ್ರಪಂಚ ಬದಲಾಗಿ ಹೊಸದಾಗ್ತಾ ಇದೆ. ಈಗ ಪುರುಷಾರ್ಥವನ್ನ ಮಾಡಿ ಬಾಬಾ ಹೇಳ್ತಾ ಇದ್ದಾರೆ, ಉತ್ತಮ ದೇವ ಪದವಿಯನ್ನ ಪಡ್ಕೊಳ್ಬೇಕಾಗಿದೆ. ಏನು ಮಾಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ? ಉತ್ತಮವಾದಂತಹ ಶ್ರೇಷ್ಠ ದೇವ ಪದವಿಯನ್ನ ಪಡ್ಕೊಳ್ಬೇಕು. ಪ್ರಶ್ನೆ, सर्विसबल बच्चों की बुद्धि में कौन सी बात सदैव याद रहती है? ಯಾರು ಸರ್ವಿಸಬಲ್ ಮಕ್ಕಳಾಗಿರ್ತಾರೆ ಅವರ ಬುದ್ಧಿಯಲ್ಲಿ ಯಾವ ಒಂದು ಮಾತು ನಿರಂತರ ಸದೈವ ನೆನಪಿರಬೇಕು ಅಂತ ಹೇಳ್ತಾರೆ ಬಾಬಾ. ಯಾರು ಸರ್ವಿಸಬಲ್ ಮಕ್ಕಳಿರ್ತಾರೆ ಅವರ ಬುದ್ಧಿಯಲ್ಲಿ ಯಾವ ಒಂದು ಮಾತನ್ನೋದು ಸದೈವ ಬಾಬಾ ಹೇಳ್ತಾರೆ ನೆನಪಿರಬೇಕು. उन्हें याद रहता कि धन दिए धन ना कूटे, इसीलिए
वो रात दिन नींद का भी त्याग कर ज्ञान धन दान करते रहते हैं, थकते नहीं। लेकिन अगर खुद में कोई अवगुण होगा तो सर्विस करने का भी उमंग नहीं आ सकता है. ಬಾಬಾ ಹೇಳ್ತಾ ಇದ್ದಾರೆ, ಅವರಿಗಂತೂ ನೆನಪಿರಬೇಕು, ಧನವನ್ನು ಕೊಡ್ತೀವಿ, ಆ ಧನ ಎಂದೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಕರ್ಗೋದಿಲ್ಲ. ಎಷ್ಟು ಕೊಡ್ತಾ ಹೋಗ್ತೀವಿ ಅದೇನಾಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ ಬಾಬಾ, ಮಕ್ಕಳೇ ವೃದ್ಧಿ ಆಗ್ತಾ ಹೋಗತ್ತೆ. ಆ ಕಾರಣ ರಾತ್ರಿ ದಿನ ನಿದ್ದೆಯನ್ನು ತ್ಯಾಗ ಮಾಡಿ ಜ್ಞಾನ ಧನದ ದಾನವನ್ನು ಮಾಡ್ತಾ ಇರ್ತಾರೆ. ಅವರೆಂದೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಸುಸ್ತಾಗೋದಿಲ್ಲ. ಒಂದು ವೇಳೆ ಸ್ವಯಂನಲ್ಲಿ ಯಾವುದಾದ್ರೂ ಅವಗುಣ ಇತ್ತು ಅಂತ ಹೇಳಿದಾಗ ಸರ್ವಿಸ್ ಮಾಡುವುದಕ್ಕೆ ಉಮಂಗ ಅನ್ನೋದು ಬರೋದಿಲ್ಲ. ओम शांति. मीठे मीठे रूहानी बच्चों प्रति बाप बैठ समझाते हैं. बच्चे जानते हैं परम पिता रोज रोज समझाते हैं, जैसे रोज रोज टीचर पढ़ाते हैं. बाप सिर्फ शिक्षा देंगे, संभालते रहेंगे, क्योंकि बाप के तो घर में ही बच्चे रहते हैं, माँ बाप साथ रहते हैं. यह तो ये वंडरफुल बात है. रूहानी बाप के पास तुम रहते हो. एक तो रूहानी बाप के पास मूल वतन में रहते हो, फिर कल्प में एक ही बार बाप आते हैं बच्चों को वर्षा देने व पावन बनाने. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ತಂದೆ ಕೂತ್ಕೊಂಡು ತಿಳಿಸ್ತಾರೆ, ನಾವು ಮಕ್ಕಳು ತಿಳ್ಕೊಂಡಿದ್ದೀವಿ, ಪರಂಪಿತ ಅಂತೂ ಡೈಲಿ ನಾವು ಮಕ್ಕಳಿಗೆ ತಿಳಿಸ್ತಾ ಹೋಗ್ತಾರೆ. ಹೇಗೆ ಪ್ರತಿನಿತ್ಯ ಟೀಚರ್ ಓದಿಸ್ತಾರೆ, ತಂದೆನೂ ಕೂಡ ಟೀಚರ್ ಆಗಿ ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾರೆ, ಸಂಭಾಲನೆಯನ್ನು ಮಾಡ್ತಾ ಹೋಗ್ತಾರೆ. ಏಕೆ ಅಂತೇಳಿದ್ರೆ ತಂದೆಯ ಮನೆಯಲ್ಲೇ ಮಕ್ಕಳಿರುವುದಕ್ಕೆ ಸಾಧ್ಯ, ಅಪ್ಪ ಅಮ್ಮನ ಜೊತೆಯಲ್ಲಿ ಇರ್ತಾರೆ. ಇಲ್ಲಂತೂ ಬಾಬಾ ಹೇಳ್ತಾ ಇದ್ದಾರೆ, ಬಹಳ ವಂಡರ್ಫುಲ್ ಆದಂತಹ ಮಾತಾಗಿದೆ. ಆತ್ಮಿಕ ತಂದೆಯ ಹತ್ತಿರ ನಾವೆಲ್ಲ ಮಕ್ಕಳು ಇರ್ತೀವಿ. ಏಕ್ತೋ ಒಬ್ಬರಂತೂ ಆತ್ಮಿಕ ತಂದೆಯ ಹತ್ತಿರ ಮೂಲ ವತನದಲ್ಲಿ ಇದ್ವಿ, ಕಲ್ಪದಲ್ಲಿ ಒಮ್ಮೆ ಮಾತ್ರ ತಂದೆ ಬರ್ತಾರೆ, ನಾವು ಮಕ್ಕಳಿಗೆ ಆಸ್ತಿಯನ್ನು ಕೊಡ್ತಾರೆ, ಜೊತೆಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಪಾವನರನ್ನಾಗಿ ಮಾಡ್ತಾರೆ, ಸುಖ ಮತ್ತು ಶಾಂತಿಯನ್ನು ನೀಡುವುದಕ್ಕೆ. तो ज़रूर नीचे आकर रहते होंगे, इसमें ही मनुष्यों का मुंजारा है. गायन भी है, साधारण तन में प्रवेश करते हैं. अब साधारण तन कहाँ से उड़कर तो नहीं आता, ज़रूर मनुष्य के तन में ही आते हैं. सो भी बताते हैं, मैं इस तन में प्रवेश करता हूँ. तुम बच्चे भी अब समझते हो, बाप हमको स्वर्ग का वर्षा देने आए हैं. ज़रूर हम लायक नहीं है, पतित बन गए हैं. ಬಾಬಾ ಹೇಳ್ತಾ ಇದ್ದಾರೆ, ಕಲ್ಪದಲ್ಲಿ ಒಮ್ಮೆ ತಂದೆ ಬರ್ತಾರೆ, ನಾವು ಮಕ್ಕಳಿಗೆ ಆಸ್ತಿಯನ್ನು ಕೊಡುವುದಕ್ಕೆ, ಪಾವನರನ್ನಾಗಿ ಮಾಡಿ ಸುಖ ಶಾಂತಿಯನ್ನು ನೀಡುವುದಕ್ಕೆ. ಅವಶ್ಯಕವಾಗಿ ಬಾಬಾ ಹೇಳ್ತಾ ಇದ್ದಾರೆ, ನಾನು ಕೆಳಗಡೆ ಬರ್ತೀನಿ. ಇದರಲ್ಲೇ ಮನುಷ್ಯರಿಗೆ ಬಹಳ ಗೊಂದಲವಿದೆ, ಕನ್ಫ್ಯೂಷನ್ ಇದೆ, ಗಾಯನನೂ ಕೂಡ ಇದೆ. ಪರಮಾತ್ಮ ಸಾಧಾರಣ ಶರೀರದಲ್ಲಿ ಪ್ರವೇಶ ಮಾಡ್ತಾರೆ. ಈಗ ಸಾಧಾರಣ ಶರೀರ ಮೇಲಿಂದ ಅಂತೂ ಬರುವುದಕ್ಕೆ ಸಾಧ್ಯ ಇಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ಅವಶ್ಯಕವಾಗಿ ಮಕ್ಕಳೇ ನಾನು ಮನುಷ್ಯರ ಶರೀರದಲ್ಲಿ ಬರಬೇಕಾಗತ್ತೆ. ಸೋ ತಿಳಿಸ್ತಾರೆ, ನಾನು ಬ್ರಹ್ಮ ತಂದೆಯಲ್ಲಿ ಪ್ರವೇಶ ಮಾಡ್ತೀನಿ. ನಾವು ಮಕ್ಕಳು ಕೂಡ ಈಗ ಅರ್ಥ ಮಾಡ್ಕೊಳ್ತೀವಿ,
ತಂದೆ ನಾವು ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡುವುದಕ್ಕೋಸ್ಕರ ಬಂದಿದ್ದಾರೆ. ज़रूर हम लायक नहीं है, पतित बन गए हैं, सब कहते भी है ये पतित पावन आओ, आकर हम पतितों को पावन बनाओ. बाप कहते हैं मुझे कल्प कल्प पतितों को पावन करने की ड्यूटी मिली हुई है. ये बच्चों, अब इस पतित दुनिया को पावन बनाना है. पुरानी दुनिया को पतित, नई दुनिया को पावन कहेंगे. गोया पुरानी दुनिया को नया बनाने बाप आए हैं. ಅವಶ್ಯಕವಾಗಿ ಮನುಷ್ಯರ ಶರೀರದಲ್ಲೇ ಬಾಬಾ ಬರಬೇಕಾಗತ್ತೆ. ಸೊ ಬಾಬಾ ತಿಳಿಸ್ತಾರೆ, ನಾನು ಬ್ರಹ್ಮನ ಶರೀರದಲ್ಲಿ ಪ್ರವೇಶ ಮಾಡ್ತೀನಿ. ಈಗ ನಾವು ಮಕ್ಕಳು ಅರ್ಥ ಮಾಡ್ಕೊಂಡಿದ್ದೀವಿ, ಬಾಬಾ ಬಂದಿದ್ದಾರೆ ನಾವೆಲ್ಲ ಮಕ್ಕಳಿಗೆ ಸ್ವರ್ಗದ ಆಸ್ತಿಯನ್ನು ಕೊಡುವುದಕ್ಕೋಸ್ಕರ. ಈಗ ನಾವು ಯೋಗ್ಯರಿಲ್ಲ, ಪತಿತರಾಗಿದ್ದೀವಿ. ಆಗ ಎಲ್ಲರೂ ಕೂಡ ಕರಿತೀವಿ, ಏ ಪತಿತ ಪಾವನ, ನೀನು ಬಂದು ಪತಿತ ಆತ್ಮರನ್ನು ಪಾವನ ಮಾಡು ಅಂತ. ತಂದೆ ಹೇಳ್ತಾರೆ, ನಾನು ಕಲ್ಪ ಕಲ್ಪ ಪತಿತರನ್ನು ಪಾವನ ಮಾಡುವಂತಹ ಡ್ಯೂಟಿ ಎನ್ನೋದು ಮಕ್ಕಳೇ ನನಗೆ ಸಿಕ್ಕಿದೆ. ಓ ಮಕ್ಕಳೇ, ಈಗ ಪತಿತ ಪ್ರಪಂಚವನ್ನು ಪಾವನ ಮಾಡಬೇಕಾಗತ್ತೆ. ಪುರಾನಿ ದುನಿಯಾ ಕೋ ಪತಿತ್, नई दुनिया को पावन कहेंगे. गोया पुरानी दुनिया को नया बनाने बाप आए हैं. कलयुग को तो कोई भी नई दुनिया नहीं कहेंगे. ये तो समझ की बात है ना. कलयुग है पुरानी दुनिया, बाप भी आएंगे ज़रूर पुराने और नए के संगम पर. जब कहा भी तुम ये समझाते हो तो बोलो ये पुरुषोत्तम संगम युग है. बाप आया हुआ है. सारी दुनिया में ऐसा कोई मनुष्य नहीं जिसको यह पता हो कि ये पुरुषोत्तम संगम युग है. ज़रूर तुम संगम युग पर हो तब तो समझाते हो. मुख्य बात यही संगम युग की. ತಂದೆ ಬಂದು ಹಳೆಯದನ್ನು ಹೊಸದನ್ನಾಗಿ ಪರಿವರ್ತನೆ ಮಾಡ್ತಾರೆ. ತಂದೆ ಬರೋದು ಹಳೆಯ ಮತ್ತು ಹೊಸ ಸಂಗಮದಲ್ಲಿ. ಎಲ್ಲೇ ಹೋದ್ರೂ ಕೂಡ ತಿಳಿಸ್ಬೇಕು, ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ತಂದೆ ಬಂದಿದ್ದಾರೆ. ಇಡೀ ಪ್ರಪಂಚದಲ್ಲಿ ಇಂತಹ ಮನುಷ್ಯರು ಯಾರಿಗೂ ಕೂಡ ಗೊತ್ತಿಲ್ಲ. ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಸಂಗಮ ಯುಗದಲ್ಲಿ ತಂದೆ ಬಂದು ನಾವು ಮಕ್ಕಳಿಗೆ ತಿಳಿಸ್ತಾರೆ. ಮುಖ್ಯವಾದಂಥ ಮಾತನ್ನು ಬಾಬಾ ಹೇಳ್ತಾರೆ, ಮಕ್ಕಳೇ ಇದು ಸಂಗಮ ಯುಗವಾಗಿದೆ. ಆ ಪಾಯಿಂಟ್ಸ್ ಅಂತೂ ಅವಶ್ಯಕವಾಗಿ ಇರಬೇಕು. जो बात कोई नहीं जानते वो समझानी पड़े. इसीलिए बाबा ने कहा था ये ज़रूर लिखना है कि अब पुरुषोत्तम संगम युग है. नए युग अर्थात सत्युग के चित्र भी है. मनुष्य कैसे समझे कि ये लक्ष्मी नारायण सत्युगी नई दुनिया के मालिक है. उनके ऊपर अक्षर ज़रूर चाहिए. पुरुषोत्तम संगम युग ये ज़रूर लिखना है क्योंकि यही मुख्य बात है. मनुष्य समझते हैं कलयुग में अभी बहुत वर्ष पड़े हैं, बिल्कुल ही घोर अंधियारे में है. ಬಾಬಾ ಹೇಳೋದು ಮುಖ್ಯವಾದಂಥ ಮಾತು ಸಂಗಮ ಯುಗದ್ದಾಗಿದೆ. ಈ ಪಾಯಿಂಟ್ಸನ್ನು ಬಾಬಾ ಹೇಳ್ತಾ ಇದ್ದಾರೆ, ಅವಶ್ಯಕವಾಗಿ ಮಕ್ಕಳೇ ಬರೀಲೇಬೇಕು. ಯಾವ ಮಾತನ್ನು ಯಾರೂ ತಿಳ್ಕೊಂಡಿಲ್ಲ ಅದನ್ನು ಬಾಬಾ ತಿಳಿಸ್ತಾರೆ. ಬಾಬಾ ಹೇಳಿದ್ರು ಈ ಅಕ್ಷರವನ್ನು ಬರಿಬೇಕಾಗಿದೆ. ಈಗ ಪುರುಷೋತ್ತಮ ಸಂಗಮ ಯುಗವಾಗಿದೆ. ಹೊಸ ಯುಗ ಅರ್ಥಾತ್ ಸತ್ಯಯುಗದ ಚಿತ್ರನೂ ಇದೆ. ಮನುಷ್ಯರಿಗೆ ಹೇಗೆ ತಿಳ್ಕೊಳೋದು? ಈ ಲಕ್ಷ್ಮೀ ನಾರಾಯಣರು ಸತ್ಯುಗ ಹೊಸ ಪ್ರಪಂಚದ ಮಾಲೀಕರಾಗಿದ್ದರು. ಉನ್ಕೆ ऊपर
अक्षर ज़रूर चाहिए। पुरुषोत्तम संगम युग ये ज़रूर लिखना है, क्योंकि यही मुख्य बात है। मनुष्य समझते हैं कलयुग में अभी बहुत वर्ष पड़े हैं, बिल्कुल ही घोर अंधियारे में है, तो समझाना पड़े। नई दुनिया के मालिक ये लक्ष्मी नारायण है, यह है पूरी निशानी। तुम कहते वो इस राज्य की स्थापना हो रही है। गीता भी है नवयुग आया, अज्ञान नींद से जागो। ये तुम जानते वो अब संगम युग है, इनको नवयुग नहीं कहेंगे, संगम को संगम युग ही कहा जाता है। यह है पुरुषोत्तम संगम युग, जबकि पुरानी दुनिया खत्म हो और नई दुनिया ಸ್ಥಾಪನಾ ಹೋती है. ಬಾಬಾ ಹೇಳ್ತಾ ಇದ್ದಾರೆ, ತಿಳಿಸ್ಕೊಡ್ಬೇಕು ಹೊಸ ಪ್ರಪಂಚದ ಮಾಲೀಕರು ಯಾರು. ಬಾಬಾ ಹೇಳ್ತಾರೆ ಈ ಲಕ್ಷ್ಮೀ ನಾರಾಯಣರು. ಇದು ಸಂಪೂರ್ಣ ನಿಶಾನಿಯಾಗಿದೆ. ಈಗ ನಾವು ಮಕ್ಕಳಿಗೋಸ್ಕರ ರಾಜ್ಯ ಸ್ಥಾಪನೆ ಆಗ್ತಾ ಇದೆ. ಗೀತೆನೂ ಕೂಡ ಇದೆ. ನವಯುಗ ಬಂತು, ಅಜ್ಞಾನ ನಿದ್ರೆಯಿಂದ ಎದ್ದೇಳಬೇಕು. ಈಗ ನಾವು ತಿಳ್ಕೊಂಡಿದ್ದೀವಿ ಇದು ಸಂಗಮ ಯುಗವಾಗಿದೆ. ಇದನ್ನ ನವಯುಗ ಹೊಸ ಯುಗ ಅಂತ ಹೇಳೋದಿಲ್ಲ, ಸಂಗಮದಲ್ಲಿ ಸಂಗಮ ಯುಗ ಅಂತ ಹೇಳಲಾಗತ್ತೆ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ. ಹಳೆಯ ಪ್ರಪಂಚ ಸಮಾಪ್ತಿಯಾಗಿ ಹೊಸ ಪ್ರಪಂಚ ಅನ್ನೋದೇನಾಗತ್ತೆ, ಸ್ಥಾಪನೆ ಆಗತ್ತೆ. ಮನುಷ್ಯರಿಂದ ದೇವತೆಗಳಾಗ್ತಾ ಇದ್ದೀವಿ. ತಂದೆ ನಾವು ಮಕ್ಕಳಿಗೆ ರಾಜಯೋಗವನ್ನ ಕಲಿಸ್ತಾ ಇದ್ದಾರೆ. ದೇವತೆಗಳು ಉತ್ತಮ ಪದವಿಯನ್ನ ಪಡ್ಕೊಳ್ತಾರೆ ಈ ಲಕ್ಷ್ಮೀ ನಾರಾಯಣರಂತೆ. ಯಹ ಭಿ ತೋ ಮನುಷ್ಯ ಇನ್ಮೇ ದೈವಿ ಗುಣ है, इसीलिए देवी देवता कहा जाता है. सबसे उत्तम गुण है पवित्रता का. तब तो मनुष्य देवताओं के आगे जाकर माथा टेकते हैं. ये सब पॉइंट्स बुद्धि में धारणा उनको होंगी जो सर्विस करते रहते हैं. कहा जाता है धन दिए धन ना कूटे, बहुत समझानी मिलती रहती है. ಬಾಬಾ ಹೇಳ್ತಾ ಇದ್ದಾರೆ, ದೇವತೆಗಳಲ್ಲಿ ಉತ್ತಮವಾದಂಥ ಪದವಿ ಯಾರ್ದು? ಎಲ್ಲರಿಗಿಂತ ಜಾಸ್ತಿ ಬಾಬಾ ಹೇಳ್ತಾರೆ ಈ ಲಕ್ಷ್ಮೀ ನಾರಾಯಣರದ್ದು. ಇವರು ಮನುಷ್ಯರು, ಆದರೆ ಬಾಬಾ ಹೇಳೋದು ಇವರಲ್ಲಿ ದೈವಿ ಗುಣಗಳು ಇದೆ. ಆ ಕಾರಣ ಇವರನ್ನ ದೇವಿ ದೇವತೆಗಳು ಅಂತ ಹೇಳಲಾಗತ್ತೆ. ಎಲ್ಲದಕ್ಕಿಂತ ಉತ್ತಮವಾದಂಥ ಗುಣ ಪವಿತ್ರತೆ ಇದು. ಆ ಕಾರಣ ಮನುಷ್ಯರು ದೇವತೆಗಳ ಮುಂದೆ ಹೋಗಿ ಮಾತಾ ಟೇಕ್ತೆ ಹೇ, ಕೈ ಮುಗಿತಾರೆ. ಈ ಪಾಯಿಂಟ್ಸನ್ನು ಬುದ್ಧಿಯಲ್ಲಿ ಧಾರಣೆ ಯಾರಿಗಾಗತ್ತೆ ಅಂದರೆ, ಯಾರು ನಿರಂತರವಾಗಿ ಬಾಬಾ ಹೇಳ್ತಾರೆ ಸರ್ವೀಸನ್ನು ಮಾಡ್ತಾರೆ, ಆ ಧನದಾನವನ್ನು ಮಾಡಿದ್ರು ಧನ ಖಾಲಿ ಆಗೋದಿಲ್ಲ. ಬಹಳ ತಿಳುವಳಿಕೆ ಅನ್ನೋದನ್ನು ಬಾಬಾ ನಾವು ಮಕ್ಕಳಿಗೆ ತಿಳಿಸ್ತಾರೆ. ಬಾಬಾ ಕೊಡುವಂತಹ ಜ್ಞಾನ ಬಹಳ ಸಹಜವಾಗಿದೆ. परंतु कोई में धारणा अच्छी होती, कोई में नहीं होती है. जिनमें अवगुण है वो तो सेंटर संभाल भी नहीं सकते हैं. तो बाप बच्चों को समझाते हैं. प्रदर्शनी में भी सीधे सीधे अक्षर देने चाहिए. पुरुषोत्तम संगम युग तो मुख्य समझाना चाहिए. इस संगम पर आदि सनातन देवी देवता धर्म की स्थापना हो रही है. जब ये धर्म था तो और कोई धर्म नहीं था. ಬಾಬಾ ಹೇಳ್ತಾ ಇದ್ದಾರೆ, ಯಾರಲ್ಲಿ ಅವಗುಣಗಳು ಇರುತ್ತೆ ಸೆಂಟರನ್ನು ಸಂಭಾಲನೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ತಂದೆ ನಾವು ಮಕ್ಕಳಿಗೆ ತಿಳಿಸ್ತಾ ಹೋಗ್ತಾರೆ, ಪ್ರದರ್ಶನಿಯಲ್ಲಿ ಸೀದಾ ಅಕ್ಷರವನ್ನು ಬರಿಬೇಕು. ಪುರುಷೋತ್ತಮ ಸಂಗಮ ಯುಗದ ಬಗ್ಗೆ ಮುಖ್ಯವಾಗಿ ತಿಳಿಸ್ಕೊಡ್ಬೇಕು. ಈ ಸಂಗಮದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಅನ್ನೋದು ಸ್ಥಾಪನೆ ಆಗ್ತಾ ಇದೆ. ಯಾವಾಗ ಈ ಧರ್ಮ ಇತ್ತೋ ಅನ್ಯ ಯಾವುದೇ ಧರ್ಮ ಇರಲಿಲ್ಲ. ಇದು ಮಹಾಭಾರತದ ಯುದ್ಧವಾಗಿದೆ. ಡ್ರಾಮಾದಲ್ಲಿ ಫಿಕ್ಸ್ ಇದೆ ಅಂತ ಹೇಳ್ತಾರೆ ಬಾಬಾ.
ಈಗ ಅದರಿಂದ ಹೊರ್ಗಡೆ ಬರಬೇಕು. ಹಿಂದೆ ಇರಲಿಲ್ಲ. 100 वर्षों के अंदर सब खलास हो जाते हैं. संगम युग को कम से कम 100 वर्ष तो चाहिए ना. सारी नई दुनिया बननी है. ನ್ಯೂ ದೆಹಲಿ ಬನಾನೆ ಮೇ ಕಿತ್ನಾ ವರ್ಷ ಲಗಾ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ, ಯಾವಾಗ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತೋ ಆಗ ಅನ್ಯ ಯಾವುದೇ ಧರ್ಮ ಇರಲಿಲ್ಲ. ಇದು ಮಹಾಭಾರತದ ಯುದ್ಧವಾಗಿದೆ. ಇದೆಲ್ಲ ಡ್ರಾಮಾದಲ್ಲಿ ಫಿಕ್ಸ್ ಆಗಿದೆ. ಈಗ ಅದರಿಂದ ಹೊರ್ಗಡೆ ಬರಬೇಕು. ಹಿಂದೆ ಏನೂ ಇರಲಿಲ್ಲ. 100 ವರ್ಷದ ಒಳಗಡೆ ಎಲ್ಲ ಸಮಾಪ್ತಿ ಆಗತ್ತೆ ಅಂತ ಹೇಳ್ತಾರೆ ಬಾಬಾ. ಸಂಗಮ ಯುಗ ಕಡಿಮೆ ಅಂದರೆ ಕಡಿಮೆ 100 ವರ್ಷ ಬೇಕು. ಹೊಸ ಪ್ರಪಂಚ ಬರ್ತಾ ಇದೆ. ಹೊಸ ದೆಹಲಿ ಆಗುವುದಕ್ಕೆ ಎಷ್ಟು ವರ್ಷ ಬೇಕು ಮಕ್ಕಳೇ, ಇಡಿಸ್ತೋ. ಈಗ ನಾವು ಮಕ್ಕಳಿಗೆ ಅರ್ಥ ಆಗತ್ತೆ. ಭಾರತದಲ್ಲೇ ಹೊಸ ಪ್ರಪಂಚ ಇತ್ತು. ಇವತ್ತಿದು ಹಳೆಯದು ಬಾಬಾ ಹೇಳ್ತಾ ಇದ್ದಾರೆ ಸಮಾಪ್ತಿ ಆಗತ್ತೆ. ಯಾವುದು ಕೂಡ ಮಕ್ಕಳೇ ಉಳ್ಕೊಳೋದಿಲ್ಲ. ಪ್ರಳಯ ಅಂತೂ ಬಾಬಾ ಹೇಳ್ತಾರೆ ಆಗೋದಿಲ್ಲ ಮಕ್ಕಳೇ. ये सब बातें बुद्धि में है. अभी है संगम युग. नई दुनिया में ज़रूर ये देवी देवता थे, फिर यही होंगे. यह है राज्यों की पढ़ाई. अगर कोई डिटेल में नहीं समझा सकते हैं तो सिर्फ एक बात बोलो, परमपिता परमात्मा जो सबका बाप है उनको सब ಯಾದ್ ಕರ್ತೆ ಹೇ. ಬಾಬಾ ಹೇಳೋದು, ಒಂದು ವೇಳೆ ಡೀಟೇಲ್ ಆಗಿ ಅರ್ಥ ಆಗೋದಿಲ್ಲ ಅಂದರೆ ಒಂದು ಮಾತಿನ ಬಗ್ಗೆ ಒತ್ತಾಗಿ ಹೇಳಬೇಕು. ಪರಂಪಿತಾ ಪರಮಾತ್ಮ ನಮ್ಮೆಲ್ಲರ ತಂದೆ ಆಗಿದ್ದಾರೆ. ಅವರನ್ನು ನಾವೆಲ್ಲರೂ ನೆನಪನ್ನು ಮಾಡಬೇಕು. ಓ ಹಮ್ ಸಬ್ ಬಚ್ಚೋಂ ಕೋ ಕಹತೆ ಹೇ ತುಮ್ ಪತಿತ್ ಬನ್ ಪಡೆ ವೋ पुकारते भी हो ए पतित पावन आवो. बरोबर कलयुग में है पतित, सतयुग में पावन होते हैं. अब परमपिता परमात्मा कहते हैं देह सहित ये सब पतित संबंध छोड़ मामेकम याद करो तो पावन बन जाएंगे. ये गीता के ही अक्षर है भी गीता का युग. गीता संगम युग पर ही गाई हुई थी जबकि विनाश हुआ था. बाप ने राजयोग सिखाया था. राजाई स्थापने हुई थी, फिर ज़रूर होंगी. ಬಾಬಾ ಹೇಳ್ತಾ ಇದ್ದಾರೆ, ತಂದೆ ಹೇಳ್ತಾರೆ, ಎಲ್ಲ ಮಕ್ಕಳಿಗೆ ಹೇಳ್ತಾರೆ, ಈಗ ನಾವೆಲ್ಲ ಆತ್ಮಗಳು ದೇಹದ ಅಭಿಮಾನದಲ್ಲಿ ಇರೋ ಕಾರಣ ಪತಿತರಾಗಿದ್ದೀವಿ. ಕರಿತಾ ಬಂದ್ವಿ, ಏ ಪತಿತ ಪಾವನ ಬಾ ಅಂತ. ಅವಶ್ಯಕವಾಗಿ ಕಲಿಯುಗದಲ್ಲಿ ಪತಿತರು, ಸತ್ಯಯುಗದಲ್ಲಿ ಪಾವನರಿದ್ವಿ. ಈಗ ಪರಂಪಿತ ಪರಮಾತ್ಮ ಹೇಳ್ತಾರೆ, ದೇಹ ಸಹಿತ ಎಲ್ಲ ಪತಿತ ಸಂಬಂಧವನ್ನು ಬಿಟ್ಟು ತಂದೆ ಒಬ್ಬರನ್ನೇ ನೆನಪನ್ನ ಮಾಡಬೇಕು. ಯಾವಾಗ ತಂದೆಯನ್ನ ನೆನಪನ್ನ ಮಾಡ್ತೀವಿ ಆಗ ಮಾತ್ರ ಪಾವನರಾಗುವುದಕ್ಕೆ ಸಾಧ್ಯವಾಗತ್ತೆ. ಇದು ಗೀತೆಯ ಅಕ್ಷರವಾಗಿದೆ. ಇದು ಗೀತೆಯ ಯುಗವಾಗಿದೆ. ಗೀತೆ ಸಂಗಮ ಯುಗದಲ್ಲಿ ಗಾಯನ ಮಾಡಲಾಗತ್ತೆ. ಯಾವಾಗ ವಿನಾಶವಾಗಿತ್ತು ತಂದೆ ಬಂದು ನಾವೆಲ್ಲ ಮಕ್ಕಳಿಗೆ ರಾಜಯೋಗವನ್ನು ಕಲಿಸಿದ್ರು. ರಾಜ್ಯ ಅನ್ನೋದು ಸ್ಥಾಪನೆ ಪುನಃ ಅವಶ್ಯಕವಾಗಿ ಆಗತ್ತೆ. ये सब रूहानी बाप समझाते हैं ना. ಈ ಎಲ್ಲ ಮಾತನ್ನ ಆತ್ಮಿಕ ತಂದೆ ಕೂತ್ಕೊಂಡು ನಾವೆಲ್ಲ ಆತ್ಮಿಕ ಮಕ್ಕಳಿಗೆ ತಿಳಿಸ್ತಾ ಹೋಗ್ತಾರೆ. चलो इस तन में ना आए और कोई में भी आए, समझानी तो बाप की है ना. हम इनका तो नाम लेते नहीं है, हम तो सिर्फ बतलाते हैं. बाप कहते हैं मुझे याद करो तो तुम पावन बन और मेरे पास चले आएंगे. कितना सहज है, सिर्फ मुझे याद करो.
और 84 के चक्रों का ज्ञान बुद्धि में हो। जो धारणा करेगा वो चक्रवर्ती राजा बनेगा। ये मैसेज तो सब धर्म वालों के लिए है। घर तो सबको जाना है, हम भी घर का ही रास्ता बताते हैं। फादरी आदि कोई भी वो, तुम उनको बाप का ಸಂದೇಶ ದೇ ಸಕ್ತೆ ವೋ. ನಾವಿಲ್ಲಿ ಹೇಳ್ತೀವಿ, ತಂದೆಯನ್ನ ನೆನಪನ್ನ ಮಾಡಿದಾಗ ಪಾವನರಾಗ್ತೀರಾ ಮಕ್ಕಳೇ. ಯಾವಾಗ ನಾವು ಮಕ್ಕಳು ಪಾವನರಾಗ್ತೀವಿ, ತಂದೆ ಹತ್ರ ಹೋಗ್ತೀವಿ. ಎಷ್ಟು ಸಹಜವಾದಂಥ ಮಾತನ್ನ ಬಾಬಾ ತಿಳಿಸ್ತಾರೆ. ಕೇವಲ ತಂದೆಯನ್ನ ನೆನಪನ್ನ ಮಾಡಿದಾಗ 84 ಚಕ್ರದ ಜ್ಞಾನ ಬುದ್ಧಿಯಲ್ಲಿ ಬರುತ್ತೆ. ಯಾರು ಧಾರಣೆಯನ್ನ ಮಾಡ್ತಾರೆ ಅವರು ಚಕ್ರವರ್ತಿ ರಾಜರಾಗ್ತಾರೆ. ಈ ಒಂದು ಮೆಸೇಜ್ ಸಂದೇಶ ಏನಿದೆ, ಬಾಬಾ ಹೇಳ್ತಾರೆ ಎಲ್ಲ ಧರ್ಮದವ್ರಿಗೂ ಕೂಡ ತಿಳಿಸ್ಬೇಕು. ಗರ್ತೋ ಮನೆಗಂತೂ ಎಲ್ಲರೂ ಬಾಬಾ ಹೇಳ್ತಾರೆ ಹೋಗ್ಲೇಬೇಕಾಗಿದೆ ಮಕ್ಕಳೇ. ನಾವು ಕೂಡ ಮನೆಯ ದಾರಿಯನ್ನ ತೋರಿಸ್ತೀವಿ. फादरी आदि कोई भी वो तुम उनको बाप का संदेश दे सकते हो. तुमको खुशी का बहुत पारा चढ़ना चाहिए. परमपिता परमात्मा कहते हैं मामेकम याद करो तो तुम्हारे विकर्म विनाश होंगे. सबको यही याद कराओ. बाप का पैगाम सुनाना ही नंबर 1 सर्विस है. ಬಾಬಾ ಹೇಳ್ತಾ ಇದ್ದಾರೆ ನಾವೆಲ್ಲ ಧರ್ಮದವರಿಗೂ ಕೂಡ ಪರಮಾತ್ಮನ ಅವತರಣೆ ಆಗಿದೆ ಅನ್ನೋ ಒಂದು ಸಂದೇಶವನ್ನು ಕೊಡಿ. ಬಾಬಾ ಹೇಳ್ತಾ ಇದ್ದಾರೆ ಕ್ರೈಸ್ಟ್ ಫಾದರ್ಸ್ ಯಾರಿದ್ದಾರೆ ಅವ್ರಿಗೂ ಕೂಡ ಪರಮಾತ್ಮನ ಸಂದೇಶವನ್ನು ಕೊಡಿ. ಆವಾಗ ಬಹಳ ಖುಷಿಯ ನಶೆ ಏರುತ್ತೆ. ಪರಂಪಿತ ಪರಮಾತ್ಮ ಹೇಳ್ತಾರೆ ಆ ತಂದೆಯನ್ನ ನೆನಪನ್ನ ಮಾಡಿದ್ರೆ ಮಾತ್ರ ವಿಕರ್ಮ ವಿನಾಶವಾಗತ್ತೆ. ಎಲ್ಲರಿಗೂ ಕೂಡ ಬಾಬಾ ಹೇಳ್ತಾ ಇದ್ದಾರೆ ಇದೇ ಮಾತನ್ನ ನೆನಪಿಗೆ ತರಿಸಿ ತಂದೆಯ ಸಂದೇಶವನ್ನ ತಿಳಿಸುವುದು ನಂಬರ್ 1 ಸರ್ವಿಸ್ ಆಗಿದೆ. ಗೀತಾ ಕಾ ಯುಗ್ ಭಿ ಅಬ್ ಹೈ. बाप आए इसीलिए वही चित्र शुरू में रखना चाहिए. जो समझते हैं हम बाप का पैगाम दे सकते हैं तो तैयार रहना चाहिए. दिल में आना चाहिए हम भी अंधों की लाठी बने. ये पैगाम तो कोई को भी दे सकते वो. बीके का नाम सुनकर ही डरते हैं. बाबा ಹೇಳ್ತಾ ಇದ್ದಾರೆ ಮಕ್ಕಳೇ ತಂದೆಯ ಸಂದೇಶವನ್ನ ತಿಳಿಸೋದು ನಂಬರ್ 1 ಸರ್ವಿಸ್ ಆಗಿದೆ. ಗೀತೆಯ ಯುಗವಾಗಿದೆ. ತಂದೆ ಬಂದಿದರೆ ಪ್ರಾರಂಭದಿಂದ ಚಿತ್ರ ಅನ್ನೋದು ಇರಬೇಕು ಅಂತ ಹೇಳ್ತಾರೆ ಬಾಬಾ. ಯಾರು ತಿಳ್ಕೊಳ್ತಾರೆ ನಾವು ತಂದೆಯ ಸಂದೇಶವನ್ನು ಕೊಡ್ತೀವಿ ಅನ್ನೋರು ತಯಾರಾಗಿ ಅಂತ ತಯಾರಾಗಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಹೃದಯದಲ್ಲಿ ಬರಬೇಕು. ನಾವು ಕುರುಡರಿಗೆ ಊರುಗೋಲಾಗಬೇಕು. ಈ ಸಂದೇಶವನ್ನು ಯಾರಿಗೆ ಬೇಕಾದರೂ ಕೂಡ ಕೊಡ್ಬೋದು. ಆದರೆ ಬಾಬಾ ಹೇಳ್ತಾ ಇದ್ದಾರೆ BK ಅಂತ ಹೆಸರು ಕೇಳಿದ್ರೆ ಕೆಲವರು ಎದುರುಕೊಂಡು ಬಿಡ್ತಾರೆ. ಬೋಲೋ हम सिर्फ बाप का पैगाम देते हैं. परमपिता परमात्मा कहते हैं मुझे याद करो बस. हम किसकी ग्लानि नहीं करते. बाप कहते हैं मामेकम याद करो मैं ऊंचे ते ऊंचा पतित पावन हूँ. ಬಾಬಾ ಹೇಳ್ತಾ ಇದ್ದಾರೆ ಹೇಳಿ ಮಕ್ಕಳೇ. BK ಅಂದರೆ ಎದುರುಕೊಳ್ತಾರೆ ಅಂತ ಹೇಳಿದಾಗ ಇಷ್ಟೇ ಹೇಳಿ ನಾವು ಪರಮಾತ್ಮ ತಂದೆಯ ಸಂದೇಶವನ್ನು ಕೊಡುವುದಕ್ಕೆ ಬಂದಿದ್ದೀವಿ. ಪರಂಪಿತ ಪರಮಾತ್ಮ ಹೇಳ್ತಾ ಇದ್ದಾರೆ ನನ್ನನ್ನು ನೆನಪನ್ನ ಮಾಡಿ ಅಷ್ಟೇ. ನಾವು ಯಾರ ನಿಂದನೆಯನ್ನ ಮಾಡೋದಿಲ್ಲ. ತಂದೆ ಹೇಳ್ತಾರೆ ಮಕ್ಕಳೇ ನನ್ನನ್ನು ನೆನಪನ್ನ ಮಾಡಿ ಶ್ರೇಷ್ಠಾತಿ ಶ್ರೇಷ್ಠ ಪತಿತ ಪಾವನನಾಗಿದ್ದೀನಿ. ತಂದೆಯನ್ನ ನೆನಪನ್ನ ಮಾಡಿದ್ರೆ ವಿಕರ್ಮ ವಿನಾಶವಾಗತ್ತೆ. ಇದನ್ನು ನೋಟ್ ಮಾಡ್ಕೊಳ್ಳಿ. ಇದು ಕಾರ್ಯದ ವಸ್ತುವಾಗಿದೆ. हाथ पर व बाह पर अक्षर लिखाते एना यह भी लिख दो. इतना सिर्फ बताया तो भी रहम दिल कल्याणकारी बने.
अपने से प्रण करना चाहिए, सर्विस ज़रूर करनी है, फिर आदत पड़ जाएगी. ತಂದೆ ಹೇಳ್ತಾರೆ, ತಂದೆ ಶ್ರೇಷ್ಠಾತಿ ಶ್ರೇಷ್ಠರಾಗಿರೋ ಕಾರಣ ಅವರನ್ನು ನೆನಪು ಮಾಡಬೇಕು. ಆ ತಂದೆಯನ್ನ ನೆನಪನ್ನ ಮಾಡಿದಾಗ ಬಾಬಾ ಹೇಳ್ತಾರೆ, ಜನ್ಮ ಜನ್ಮಾಂತರದ ವಿಕರ್ಮ ವಿನಾಶವಾಗತ್ತೆ. ಈ ಮಾತನ್ನು ಅಟೆನ್ಷನ್ ಪ್ಲೀಸ್ ಅಂತ ಹೇಳ್ತಿದ್ದಾರೆ. ಯಾವ ಮಾತಿಗೆ ಗಮನ ಕೊಡಬೇಕು ಅಂತ ಹೇಳ್ತಿದ್ದಾರೆ ಬಾಬಾ? ಅಟೆನ್ಷನ್ ಪ್ಲೀಸ್ ಅಂತ ಹೇಳ್ತಾರೆ ಬಾಬಾ. ನೋಟ್ ಮಾಡ್ಕೊಳ್ಳಿ ಮಕ್ಕಳೇ, ಇದು ಬಹಳ ಕೆಲಸಕ್ಕೆ ಬರುವಂತಹ ವಸ್ತುವಾಗಿದೆ. ಆತ್ಪರ್ ವ ಬಾಹುಪರ್ ಅಕ್ಷರ್, ಕೈಯಲ್ಲಿ ಅಥವಾ ಬಾಹುಗಳಲ್ಲಿ ಅಕ್ಷರ ಬರೆಸ್ಕೊಳ್ತಾರೆ ತಾನೆ. ಯಹ ಬಿ ಲಿಖ್ ದೋ, ಇತ್ನಾ ಸಿರ್ಫ್ ಬತಾಯಾ ತೋ ಬಿ, ಇಷ್ಟು ತಿಳಿಸಿದ್ರೂ ಕೂಡ ದಯಾಹೃದಯಿ ಕಲ್ಯಾಣಕಾರಿಗಳಾಗಿ ಅಂತ ಹೇಳ್ತಾರೆ ಬಾಬಾ. ಅಪ್ನೆ ಸೆ ಪ್ರಾಣ್ ಕರ್ನಾ ಚಾಹಿಯೆ, ಸರ್ವಿಸ್ ಜರೂರ್ ಕರ್ನಿ ಹೇ, ಫಿರ್ ಆದತ್ ಪಡ್ ಜಾಯೇಗಿ. ತನಗೆ ತಾನು ಪ್ರತಿಜ್ಞೆ ಮಾಡಬೇಕು, ಸರ್ವೀಸನ್ನು ಮಾಡ್ತಾ ಹೋಗುವಂತಹ ಅಭ್ಯಾಸ ಹಾಕ್ಕೊಳ್ಬೇಕು. ಯಹ ಬಿ ತುಮ್ ಸಮझा सकते हो, चित्र दे सकते हो, यह है पैगाम देने की चीज़, लाखों बन जाएंगे, घर घर में जाकर पैगाम देना है, पैसा कोई दे ना दे बोलो, बाप तो यही गरीब निवास, हमारा फर्ज है घर घर में पैगाम देना. यह बाप दादा, इनसे यह वर्षा मिलता है, 84 जन्म यह लेंगे. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಚಿತ್ರವನ್ನು ಕೊಡಿ, ಇದು ಸಂದೇಶ ಕೊಡುವಂತಹ ವಸ್ತು, ಲಕ್ಷಾಂತರ ಜನಕ್ಕೆ ಸಿಕ್ಕತ್ತೆ. ಮನೆ ಮನೆಗೂ ಕೂಡ ಹೋಗಿ ಬಾಬಾ ಏನು ಹೇಳ್ತಿದ್ದಾರೆ, ತಂದೆಯ ಸಂದೇಶವನ್ನು ನೀಡಬೇಕು. ಯಾರು ದುಡ್ಡು ಕೊಡಲಿ ಬಿಡಲಿ ಹೇಳಿ, ತಂದೆ ಬಡವರ ಬಂಧು ಆಗಿದ್ದಾರೆ. ನಾವೆಲ್ಲ ಮಕ್ಕಳ ಕರ್ತವ್ಯ ಏನು ಅಂತ ಹೇಳ್ತಿದ್ದಾರೆ ಬಾಬಾ, ಮನೆ ಮನೆಗೂ ಕೂಡ ಸಂದೇಶ ಕೊಡೋದು. ಬಾಪ್ ದಾದಾ ಇವರಿಂದ ಆಸ್ತಿ ಸಿಕ್ಕತ್ತೆ, ಇವರೇ ಸಂಪೂರ್ಣ 84 ಜನ್ಮ ಪಡಿತಾರೆ. इनका ये अंतिम जन्म है, हम ब्राह्मण है सो फिर देवता बनेंगे. ब्रह्मा भी ब्राह्मण है, प्रजापिता ब्रह्मा अकेला तो नहीं होगा ना, ज़रूर ब्राह्मण वंशावली भी होंगी ना. ब्रह्मा सो विष्णु देवता, ब्राह्मण है छोटी, वही देवता क्षत्रिय वैश्य शूद्र बनते हैं. कोई ज़रूर निकलेंगे, तुम्हारी बातों को समझेंगे. ಬ್ರಹ್ಮರವರ ಅಂತಿಮ ಜನ್ಮದಲ್ಲಿ ಬಾಬಾ ಬರ್ತಾರೆ. ನಾವು ಬ್ರಾಹ್ಮಣರೇ ಸೋ ದೇವತೆಗಳಾಗ್ತೀವಿ. ಬ್ರಹ್ಮನೂ ಕೂಡ ಬ್ರಾಹ್ಮಣ ಆಗಿದ್ದಾರೆ. ಪರಂಪಿತ ಪರಮಾತ್ಮ ಬ್ರಹ್ಮ ಒಂಟಿಯಂತೂ ಅಲ್ಲ, ಅವಶ್ಯಕವಾಗಿ ಬ್ರಹ್ಮ ವಂಶಾವಳಿ ಆಗಿದ್ದಾರೆ. ಬ್ರಹ್ಮ ಸೋ ವಿಷ್ಣು ದೇವತಾ, ಬ್ರಾಹ್ಮಣರು ಜುಟ್ಟಿಗೆ ಶ್ರೇಷ್ಠರು ಅಂತ ಹೇಳಲಾಗತ್ತೆ. ಅವರೇ ದೇವತಾ ಕ್ಷತ್ರಿಯ ವೈಶ್ಯ ಶೂದ್ರರಾಗ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಇಂಥವ್ರು ಬರ್ತಾರೆ, ನಿಮ್ಮ ಮಾತನ್ನು ಕೇಳ್ತಾರೆ, ಅರ್ಥ ಮಾಡ್ಕೊಳ್ತಾರೆ. ಪುರುಷ भी सर्विस कर सकते हैं. सवेरे उठकर मनुष्य जब दुकान खोलते हैं तो कहते हैं सुबह का साई. तुम भी सवेरे सवेरे जाकर बाप का पैगाम सुनाओ, बोलो तुम्हारा धंधा बहुत अच्छा होगा. तुम साई को याद करो तो 21 जन्मों का वर्षा मिलेगा. अमृत वेले का टाइम अच्छा होता है. आजकल कारखानों में माताएं भी बैठ काम करती है. ये बैज भी बनाना बहुत सहज है. ಬಾಬಾ ಹೇಳ್ತಾ ಇದ್ದಾರೆ, ಅಣ್ಣಂದಿರು ಕೂಡ ಬಹಳ ಚೆನ್ನಾಗಿ ಸರ್ವೀಸನ್ನು ಮಾಡ್ಬೋದು. ಬೆಳಗ್ಗೆ ಎದ್ದು ಮನುಷ್ಯರು ಬೆಳಗ್ಗೆ ಅಂಗಡಿಯನ್ನು ಓಪನ್ ಮಾಡ್ತಾರೆ ಅಂತ ಹೇಳಿದಾಗ ನೋಡಿ, ಭಗವಂತ ಒಳ್ಳೆಯದನ್ನು ಮಾಡ್ತಾರೆ, ನಿಂದೆಲ್ಲ ವ್ಯಾಪಾರ ಚೆನ್ನಾಗಾಗತ್ತೆ. ಆ ಭಗವಂತನನ್ನು ನೆನಪನ್ನು ಮಾಡಿ ಅಂತ ನೆನಪನ್ನು ತರಿಸಿ ವ್ಯಾಪಾರ ಚೆನ್ನಾಗಾಗತ್ತೆ.
ಬೆಳಗ್ಗೆ ಸಾಯಿ ಆ ತಂದೆಯನ್ನು ನೆನಪನ್ನು ಮಾಡಿ 21 ಜನ್ಮದ ಆಸ್ತಿ ಸಿಕ್ಕತ್ತೆ, ಜೊತೆಯಲ್ಲಿ ವ್ಯಾಪಾರನೂ ಚೆನ್ನಾಗಾಗತ್ತೆ. ಅಮೃತ್ ವೇಳೆಯ ಟೈಮ್ ಭಾಳ ಫಸ್ಟ್ ಕ್ಲಾಸ್ ಆಗಿದೆ ಅಂತಾರೆ ಬಾಬಾ. ಇತ್ತೀಚೆಗೆ ಆಫೀಸ್ನಲ್ಲಿ ಕಾರ್ಖಾನೆಗಳಲ್ಲೂ ಕೂಡ ಅಕ್ಕಂದಿರು ಕೆಲಸ ಮಾಡ್ತಾರೆ. ಬ್ಯಾಡ್ಜ್ ಅಂತೂ ಬಾಬಾ ಹೇಳ್ತಾ ಇದ್ದಾರೆ ಬಹಳ ಸಹಜವಾಗಿದೆ. ತುಮ್ ಬಚ್ಚೋं को तो रात दिन सर्विस में लग जाना चाहिए, नींद आराम कर देनी चाहिए. बाप का परिचय मिलने से मनुष्य दंडके बन जाते हैं. तुम किसको भी पैगाम दे सकते हो. तुम्हारा ज्ञान तो बहुत ऊंचा है. बोलो हम तो एक को याद करते हैं. क्राइस्ट की आत्मा भी उनका बच्चा थी. आत्माएं तो सब उनके बच्चे हैं. वही गॉड फादर कहते हैं कि और कोई भी देहधारी को मत याद करो. ನಾವು ಮಕ್ಕಳು ರಾತ್ರಿ ದಿನ ಸರ್ವೀಸ್ನಲ್ಲಿ ತೊಡಗಬೇಕು. ಆ ನಿದ್ದೆಯನ್ನು ಕೂಡ ತ್ಯಾಗ ಮಾಡಬೇಕು. ತಂದೆಯ ಪರಿಚಯ ಸಿಕ್ಕೋದ್ರಿಂದ ಮನುಷ್ಯರು ಮಾಲೀಕರಾಗ್ತಾರೆ. ಬಾಬಾ ಹೇಳ್ತಾ ಇದ್ದಾರೆ ನೀವೆಲ್ಲರಿಗೂ ಕೂಡ ಬಾಬಾ ಬಂದಿದರೆ ಸಂದೇಶವನ್ನು ಕೊಡ್ಬೋದು. ನಮ್ಮ ಜ್ಞಾನ ಬಾಬಾ ಹೇಳ್ತಾ ಇದ್ದಾರೆ ಬಹಳ ಶ್ರೇಷ್ಠವಾದಂಥ ಜ್ಞಾನವಾಗಿದೆ. ಹೇಳಬೇಕು ತಾವೆಲ್ಲರೂ ಒಬ್ಬ ತಂದೆಯನ್ನು ನೆನಪನ್ನು ಮಾಡಿ. ಕ್ರೈಸ್ಟ್ ಕಿ ಆತ್ಮ भी उनका बच्चा थी. आत्माएं तो सब उनके बच्चे हैं. वही गॉड फादर कहते हैं कि और कोई भी देहधारियों को मत याद करो. तुम अपने को आत्मा समझ मामे कम याद करो तो विकर्म विनाश हो जाएंगे, मेरे पास आ जाएंगे. मनुष्य पुरुषार्थ करते ही है घर जाने के लिए. ಬಾಬಾ ಹೇಳ್ತಾ ಇದ್ದಾರೆ ಕ್ರೈಸ್ಟಿನ ಆತ್ಮನೂ ಕೂಡ ಶುಭಾಬೋರ ಮಗುವಾಗಿದ್ರು. ಆತ್ಮಗಳೆಲ್ಲ ಆ ಪರಮಾತ್ಮನ ಮಕ್ಕಳಾಗಿದ್ದೀವಿ. ಆ ಗಾಡ್ ಫಾದರ್ ಹೇಳ್ತಾ ಇದ್ದಾರೆ ಯಾವುದೇ ದೇಹದಾರಿಯನ್ನು ನೆನಪನ್ನು ಮಾಡಬಾರ್ದು. ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪನ್ನು ಮಾಡಿದಾಗ ವಿಕರ್ಮ ವಿನಾಶವಾಗತ್ತೆ. ಬಾಬಾ ಹೇಳ್ತಾರೆ ನನ್ನ ಹತ್ರ ಬಂದ್ಬಿಡ್ತೀರಾ ಮಕ್ಕಳೇ. ಮನುಷ್ಯರು ಇವತ್ತು पुरुषार्थ करते ही है घर जाने के लिए, परंतु जाता कोई भी नहीं. देखा जाता है बच्चे अभी बहुत ठंडे हैं, इतनी मेहनत पहुंचती नहीं, बहाना करते रहते हैं. इसमें बहुत सहन भी करना पड़ता है. धर्म स्थापक को कितना सहन करना पड़ता है. क्राइस्ट के लिए भी कहते हैं उनको क्रॉस पर चढ़ाया. तुम्हारा काम है सबको संदेश देना. उसके लिए युक्तियाँ बाबा बताते रहते हैं. ಬಾಬಾ ಹೇಳ್ತಾರೆ ಇವತ್ತು ಮನುಷ್ಯರು ಪುರುಷಾರ್ಥವನ್ನು ಮಾಡ್ತಾರೆ ಮನೆಗೆ ಹೋಗುವುದಕ್ಕೋಸ್ಕರ. ಆದರೆ ಯಾರಾದರೂ ಹೋಗೋದಕ್ಕೆ ಸಾಧ್ಯನಾ? ಯಾವಾಗ ಆತ್ಮ ಪರಂಧಾಮವನ್ನು ಬಿಟ್ಟು ಬರುತ್ತೆ ಎಲ್ಲಿವರೆಗೂ ಬಾಬಾ ಬರೋದಿಲ್ಲ, ಬಾಬಾ ಬಂದು ವಾಪಸ್ ಕರ್ಕೊಂಡು ಹೋಗೋದಿಲ್ಲ. ಯಾರು ಮಧ್ಯದಲ್ಲಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ನೋಡ್ಲಾಗತ್ತೆ ಮಕ್ಕಳು ಈಗ ತಣ್ಣಗಾಗಿದ್ದಾರೆ, ಪರಿಶ್ರಮ ಅನ್ನೋದು ತಲುಪ್ತಿಲ್ಲ, ನೆಪಗಳನ್ನು ಜಾಸ್ತಿ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಭಾಳ ಸಹನೆ ಮಾಡಬೇಕಾಗತ್ತೆ. ಧರ್ಮ ಸ್ಥಾಪಕೋ ಕಿತ್ನಾ ಸಹನ್ ಕರ್ನಾ ಪಡ್ತಾ ಹೈ. क्राइस्ट के लिए भी कहते हैं उनको क्रॉस पर चढ़ाया. ಧರ್ಮಸ್ಥಾಪಕರಂತೂ ಎಷ್ಟು ಸಹನೆ ಮಾಡಬೇಕಾಗತ್ತೆ. ಕ್ರೈಸ್ಟಿಗೆ ತೋರಿಸ್ತಾರೆ ಒಂದು ಕ್ರಾಸ್ನಲ್ಲಿ ಹಾಕಬೇಕಾದ್ರೆ ಶಿಲುಬೆಗೆ ಹಾಕಿದಾಗ ಎಷ್ಟು ಸಹನೆ ಮಾಡಿದ್ರು. ನಮ್ಮ ಕರ್ತವ್ಯ ಬಾಬಾ ಹೇಳ್ತಾರೆ ಎಲ್ಲರಿಗೂ ಸಂದೇಶ ಕೊಡೋದು. उसके लिए युक्तियाँ बाबा बताते रहते हैं. कोई सर्विस नहीं करते हैं तो बाबा समझते हैं धारणा नहीं है. बाबा राय देते हैं कैसे पैगाम दो. ट्रेन में भी तुम ये पैगाम देते रहो. तुम जानते वो हम स्वर्ग में जाते हैं, कोई शांति धाम में भी जाएंगे ना.
रास्ता तो तुम ही बता सकते हो, तुम ब्राह्मणों को ही जाना चाहिए. ಬಾಬಾ ಹೇಳೋದು ನಮ್ಮ ಕರ್ತವ್ಯವಾಗಿದೆ ಎಲ್ಲರಿಗೆ ಸಂದೇಶ ಕೊಡೋದು. ಅದಕ್ಕೋಸ್ಕರ ಯುಕ್ತಿಗಳನ್ನು ಬಾಬಾ ತಿಳಿಸ್ತಾ ಹೋಗ್ತಾರೆ. ಸರ್ವಿಸ್ ಮಾಡೋದಿಲ್ಲ ಅಂತ ಹೇಳಿದಾಗ ಬಾಬಾ ತಿಳ್ಕೊಳ್ತಾರೆ ಇವರಲ್ಲಿ ಯಾವುದೇ ರೀತಿಯಾದ ಧಾರಣೆ ಇಲ್ಲ. ಬಾಬಾ ಸಲಹೆ ಕೊಡ್ತಾ ಹೋಗ್ತಾರೆ ಹೇಗೆ ಸಂದೇಶ ಕೊಡೋದು. ಆ ಟ್ರೈನಲ್ಲೂ ಕೂಡ ಬಾಬೂರ ಸಂದೇಶವನ್ನು ಕೊಡಬೇಕು. ನೋಡಿ ಬಾಬಾ ಇಡೀ ಮುರಳಿಯಲ್ಲಿ ಬಾಪ್ ಕಾ ಪೈಗಾಮ್ ಸಬ್ ಬಚ್ಚೋಂ ಕೋ ದೇನಾ ಹೇ, ಘರ್ ಘರ್ ಪೌಂಚಾನಾ ಹೇ. ಬಾಬೂರ ಸಂದೇಶವನ್ನು ಮನೆ ಮನೆಗೂ ಕೂಡ ತಲುಪಿಸ್ಬೇಕು. ಪ್ರತಿಯೊಬ್ಬರೂ ಭಗವಂತನ ಅವತರಣೆ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾರಿಂದನೂ ಕೂಡ ಬಾಬಾ ಕಂಪ್ಲೇಂಟನ್ನು ಕೇಳುವುದಕ್ಕೆ ತಯಾರಿಲ್ಲ. तुम जानते हो हम स्वर्ग में जाते हैं, कोई शांति धाम में भी जाएंगे ना, रास्ता तो तुम ही बता सकते हो, तुम ब्राह्मणों को ही जाना चाहिए. है तो बहुत ब्राह्मणों को कहा तो रखेंगे ना, ब्राह्मण देवता क्षत्रिय प्रजापिता ब्रह्मा की औलाद तो ज़रूर होंगे ना. ಬಾಬಾ ಸಲಹೆಯನ್ನು ಕೊಡ್ತಾರೆ ಹೇಗೆ ಸಂದೇಶ ಕೊಡಬೇಕು. ಟ್ರೈನ್ನಲ್ಲೂ ಕೂಡ ಸಂದೇಶ ಕೊಡ್ತಾ ಹೋಗಿ. ಈಗ ನಾವು ಸ್ವರ್ಗದಲ್ಲಿ ಹೋಗ್ತೀವಿ, ಕೆಲವರು ಶಾಂತಿಧಾಮದಲ್ಲಿ ಹೋಗ್ತಾರೆ. ದಾರಿಯಂತೂ ನಾವೇ ತಿಳಿಸ್ಕೊಡ್ಬೋದು. ನಾವು ಬ್ರಾಹ್ಮಣರೇ ಹೋಗಬೇಕಾಗಿದೆ, ಬಹಳ ಇದೆ. ಬ್ರಾಹ್ಮಣಕೋ ಕಹಾತೋ, ಬ್ರಾಹ್ಮಣರಂತೂ ಎಲ್ಲಾದರೂ ಇಡ್ತೀವಿ ತಾನೆ. ಬ್ರಾಹ್ಮಣ ದೇವತಾ ಕ್ಷತ್ರಿಯ ಪ್ರಜಾಪಿತ ಬ್ರಹ್ಮನ ಸಂತಾನರು ಅವಶ್ಯಕವಾಗಿ ಇದ್ದೀವಿ. ಆದಿಯಲ್ಲಿ ಬ್ರಾಹ್ಮಣರು, ನಾವು ಬ್ರಾಹ್ಮಣರೇ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ವಿ. ನಾವು ಬ್ರಾಹ್ಮಣರು ಕುಕ ವಂಶಾವಳಿಗಳು. ಬ್ರಾಹ್ಮಣರಂತೂ ಅವಶ್ಯವಾಗಿ ಇರಬೇಕು. ಇಲ್ಲಾಂದರೆ ಪ್ರಜಾಪಿತ ಬ್ರಹ್ಮನ ಮಕ್ಕಳು ಬ್ರಾಹ್ಮಣರು ಎಲ್ಲಿ ಹೋದ್ರು. ಬ್ರಾಹ್ಮಣೋं को तुम बैठ समझाओ तो ಜಡ್ ಸಮಜ್ ಜಾಯೆಂಗೆ. ಬ್ರಾಹ್ಮಣರಿಗೆ ಕೂತ್ಕೊಂಡು ತಿಳಿಸ್ಬೇಕು, ಆಗ ತಕ್ಷಣ ಅರ್ಥ ಮಾಡ್ಕೊಳ್ತೀವಿ. ಹೇಳಿ ನಾವು ಬ್ರಾಹ್ಮಣರಾಗಿದ್ದೀವಿ. ಅಂಬಿ ಅಪ್ನೇಕೋ, ನಾವು ಕೂಡ ನಮ್ಮನ್ನು ಬ್ರಾಹ್ಮಣರು ಅಂತ ತಿಳ್ಕೊಳ್ತೀವಿ. ಈಗ ತಿಳಿಸಿ ನಮ್ಮ ಧರ್ಮ ಸ್ಥಾಪನೆ ಮಾಡುವಂಥವರು ಯಾರು? ಬ್ರಹ್ಮನ ವಿನಃ ಬೇರೆ ಯಾರೂ ಕೂಡ ಹೆಸರನ್ನು ತಗೊಳೋದಿಲ್ಲ. ಟ್ರೈ ಮಾಡಿ. ಬಾಬಾ ಹೇಳ್ತಾರೆ ನೋಡಿ, ಬ್ರಾಹ್ಮಣ್ ಕೆ ಬಿ ಬಹುತ್ ಬಡೆ ಬಡೆ ಕುಲ್ ಹೋತೆ ಹೇ. ಬ್ರಾಹ್ಮಣರದು ಕೂಡ ಬಾಬಾ ಹೇಳ್ತಾ ಇದ್ದಾರೆ ದೊಡ್ಡ ದೊಡ್ಡ ಕುಲ ಇರುತ್ತೆ ಮಕ್ಕಳೇ. ಪೂಜಾರಿ ಬ್ರಾಹ್ಮಣ್ ತೋ ಡೇರ್ ಹೇ, अजमेर में ढेर बच्चे जाते हैं. कभी कोई ने समाचार नहीं दिया कि हम ब्राह्मणों से मिले. उनसे पूछा तुम्हारा धर्म स्थापन करने वाला कौन? ब्राह्मण धर्म किसने स्थापना किया? तुमको तो मालूम है. सच्चे ब्राह्मण कौन है? ಬಾಬಾ ಹೇಳ್ತಾ ಇದ್ದಾರೆ ಇವತ್ತು ಪೂಜಾರಿ ಬ್ರಾಹ್ಮಣರು ಅನೇಕರಿದ್ದಾರೆ ಮಕ್ಕಳೇ. ಅಜ್ಮೀರ್ನಲ್ಲಿ ಅನೇಕ ಮಕ್ಕಳಿದ್ದಾರೆ. ಯಾವ ಮಕ್ಕಳೂ ಕೂಡ ಬಾಬೋರಿಗೆ ಸಮಾಚಾರ ಕೊಟ್ಟಿಲ್ವಂತೆ. ನಾವು ಬ್ರಾಹ್ಮಣರನ್ನು ಮೀಟ್ ಮಾಡಿದ್ವಿ, ಅವ್ರ ಹತ್ರ ಕೇಳಿದ್ವಿ, ಈ ಬ್ರಾಹ್ಮಣ ಧರ್ಮವನ್ನು ಯಾರು ಸ್ಥಾಪನೆ ಮಾಡಿದ್ದೋ? ಬ್ರಾಹ್ಮಣ ಧರ್ಮ ಯಾರು ಸ್ಥಾಪನೆ ಮಾಡಿದ್ದೋ? ಈಗ ನಮಗೆ ಗೊತ್ತಿದೆ ಸತ್ಯ ಬ್ರಾಹ್ಮಣರು ಯಾರು. ನಾವು ಮಕ್ಕಳು ಅಂತುಮ್ ಬಹುತೋಂಕ ಕಲ್ಯಾಣ ಕರ್ ಸಕ್ತೇವೋ, ನಾವು ಅನೇಕರ ಕಲ್ಯಾಣ ಮಾಡ್ಬೋದು. ಯಾತ್ರಾओं पर ಭಕ್ತು ಹಿ ಜಾತೆ ಹೇ, ಯಾತ್ರೆಗಳಲ್ಲಿ ಭಕ್ತರೇ ಹೋಗ್ತಾರೆ. ये चित्र तो बहुत अच्छा है. लक्ष्मी नारायण का तुमको मालूम है जगदम्बा कौन है? लक्ष्मी कौन है? ऐसे ऐसे तुम नौकरी बिलनियों आदि को भी समझा सकते हो. तुम्हारे बिगर तो कोई है नहीं जो उन्हों को सुनाए. ಜಗದಂಬ ಯಾರು, ಲಕ್ಷ್ಮಿ ಯಾರು? ಐಸೆ ಇಂತಿಂಥ ನೌಕರರಿಗೆ ಬಿಲನಿಯರಿಗೆ ಎಲ್ಲರಿಗೂ ಸಮಾಚಾರ ತಿಳಿಸ್ಬೇಕು. ನಮ್ಮ ವಿನಃ ಬೇರೆ ಯಾರೂ ಕೂಡ ತಿಳಿಸುವುದಕ್ಕೆ ಸಾಧ್ಯವಿಲ್ಲ. ಬಾಬಾ ಹೇಳ್ತಾ ಇದ್ದಾರೆ ಬಹುತ್ ರೆಹಮ್ ದಿಲ್ ಬನ್ನಾ ಹೇ, ಬಹಳ ದಯಾ ಹೃದಯಿ ಆಗಬೇಕು.
ಪಾವನರಾಗಿ ಪಾವನ ಪ್ರಪಂಚಕ್ಕೆ ಹೋಗಬೇಕು. अपने को आत्मा समझो, ಶುಭಾಬಾ ಕೋ ಯಾದ್ ಕರೋ, ಶೌಕ್ ಬಹುತ್ ಹೋನಾ ಚಾಹಿಯೆ. ತನ್ನನ್ನು ಆತ್ಮ ಅಂತ ತಿಳಿಬೇಕು, ಶುಭಾಬೂರನ್ನ ನೆನಪನ್ನ ಮಾಡಬೇಕು, ಬಹಳ ನಶೆ ಇರಬೇಕು, ಯಾರಿಗಾದರೂ ದಾರಿಯನ್ನು ತಿಳಿಸ್ಬೇಕು. जो खुद याद करते होंगे वही दूसरों को याद कराने का पुरुषार्थ करेंगे. बाप तो नहीं जाकर बता सकेंगे, ये तो तुम बच्चों का काम है. गरीबों का भी कल्याण करना है, बेचारे बहुत सुखी हो जाएंगे. ಬಾಬಾ ಹೇಳ್ತಾ ಇದ್ದಾರೆ, ಆತ್ಮ ಅಂತ ತಿಳಿಬೇಕು, ಶುಭಾಬೂರನ್ನು ನೆನಪು ಮಾಡಬೇಕು, ಬಹಳ ನಶೆ ಇರಬೇಕು, ಯಾರಿಗಾದರೂ ದಾರಿಯನ್ನು ತೋರಿಸುವುದಕ್ಕೆ. ಸ್ವಯಂ ನೆನಪಿನಲ್ಲಿ ಇದ್ದಾಗ ಅನ್ಯರಿಗೆ ನೆನಪನ್ನು ತರಿಸುವ ಪುರುಷಾರ್ಥ ಮಾಡಬಹುದು. ಬಾಬಾ ಹೇಳ್ತಾ ಇದ್ದಾರೆ, ತಂದೆ ಎಲ್ಲ ಕಡೆ ಹೋಗಿ ಮಾಡಿಸುವುದಕ್ಕೆ ಸಾಧ್ಯವಿಲ್ಲ. ಈಗ ನಾವು ಮಕ್ಕಳ ಕರ್ತವ್ಯವಾಗಿದೆ, ಗರೀಬೋಂ ಕಾ ಭಿ ಕಲ್ಯಾಣ ಕರ್ನಾ ಹೇ. ಬಾಬಾ ಏನು ಹೇಳ್ತಿದ್ದಾರೆ ನೋಡಿ, ಬಡವರ ಕಲ್ಯಾಣ ಮಾಡಬೇಕು, ಬೇಚಾರಿಗಳು ಸುಖಿಗಳಾಗ್ಬಿಡ್ತಾರೆ. थोड़ा याद करने से प्रजा में भी आ जाए, वो भी अच्छा है. ये धर्म तो बहुत सुख देने वाला है. ಬ್ರಾಹ್ಮಣ ಧರ್ಮ ಏನಿದೆ ಬಹಳ ಸುಖ ಕೊಡುವಂತಹ ಧರ್ಮವಾಗಿದೆ. ದಿನ್ ಪ್ರತಿದಿನ್ ತುಮಾರಾ ಆವಾಜ್ ಜೋರ್ ಸೆ ನಿಕ್ಲೇಗಾ, सबको यही पैगाम देते रहो, अपने को आत्मा समझ, बाप को याद करो. ಬಾಬಾ ದಿನ ಪ್ರತಿದಿನ ಡೇ ಬೈ ಡೇ ಏನಾಗುತ್ತೆ, ಎಲ್ಲ ಕಡೆ ಸಂದೇಶ ಗೊತ್ತಾಗ್ತಾ ಹೋಗುತ್ತೆ. ಬಾಬಾ ಹೇಳ್ತಾ ಇದ್ದಾರೆ, ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನ ನೆನಪನ್ನ ಮಾಡಬೇಕು. तुम मीठे मीठे बच्चे पदमा पदम भाग्यशाली वो, जबकि महिमा सुनते हो तो समझते हो, फिर भी कोई बात की फिक्रा तादी क्यों रखनी चाहिए. ನಾವು ಮಧುರಾತಿ ಮಧುರವಾದಂಥ ಮಕ್ಕಳು, ಪದಮಾ ಪದಂ ಭಾಗ್ಯಶಾಲಿಗಳಾಗಿದ್ದೀವಿ. ಯಾವಾಗ ಮಹಿಮೆಯನ್ನು ಕೇಳ್ತೀವಿ ಆಗ ಅರ್ಥ ಮಾಡ್ಕೊಳ್ತೀವಿ. ಯಾವುದೇ ಮಾತಿನ ಚಿಂತೆಯನ್ನು ಯಾಕೆ ಮಾಡ್ತೀರಾ ಮಕ್ಕಳೇ, ಇದು ಗುಪ್ತ ಜ್ಞಾನ, ಗುಪ್ತ ಖುಷಿ. ನಾವು ಇನ್ಕಾಗ್ನಿಟೋ ವಾರಿಯರ್ಸ್, ಅಹಿಂಸಕ ಸೈನಿಕರಾಗಿದ್ದೀವಿ. तुमको अननोन वॉरियर्स कहेंगे और कोई अननोन वॉरियर्स हो नहीं सकता. तुम्हारा दिलवाड़ा मंदिर पूरा यादगार है. दिल लेने वाले का परिवार है ना, महावीर महावीरिनी और उनकी औलाद यह पूरा पूरा तीर्थ है. ಬಾಬಾ ಹೇಳ್ತಾ ಇದ್ದಾರೆ, ನಾವು ಅಹಿಂಸಕವಾದಂತಹ ಸೈನಿಕರು. ಅವ್ರ ಕೋಯಿ ಮತ್ತಿನ್ಯಾರು ಅಹಿಂಸಕ ಸೈನಿಕರು ಇರುವುದಕ್ಕೆ ಸಾಧ್ಯವಿಲ್ಲ. ಯಾವಾಗ ಮಹಿಮೆಯನ್ನು ಕೇಳ್ತೀವಿ ಅರ್ಥ ಮಾಡ್ಕೊಳ್ತೀವಿ. ಯಾವುದೇ ಮಾತಿನ ಚಿಂತೆಯನ್ನಂತೂ ಯಾಕೆ ಮಾಡ್ತೀರಾ ಮಕ್ಕಳೇ, ಇದು ಗುಪ್ತ ಜ್ಞಾನ, ಗುಪ್ತ ಖುಷಿಯಾಗಿದೆ. ದಿಲ್ವಾಡ ಮಂದಿರ ಸಂಪೂರ್ಣ ಬಾಬಾ ಹೇಳ್ತಾರೆ ನೆನಪಾರ್ಥವಾಗಿದೆ. ಆ ಹೃದಯವನ್ನು ಕೊಡುವಂತಹ ತೆಗೆದುಕೊಳ್ಳುವಂತಹ ಪರಿವಾರವಾಗಿದೆ. ಮಹಾವೀರ ಮಹಾವೀರಿನಿ ಮತ್ತು ಅವರ ಸಂತಾನರು ಸಂಪೂರ್ಣವಾದ ತೀರ್ಥ ಆಗಿದೆ ಅಂತ ಹೇಳ್ತಾರೆ ಬಾಬಾ. ಕಾಶಿ ಸೆ ಬಿ ಊಂಚಿ ಜಗ ಹುಯಿ, ಕಾಶಿಗಿಂತ ಶ್ರೇಷ್ಠ ಸ್ಥಾನವಾಯಿತು ಅಂತ ಹೇಳ್ತಾರೆ ಬಾಬಾ. ಅಚ್ಚಾ, मीठे मीठे सिखिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. बाप को गुड मॉर्निंग. धारणा के लिए मुख्य सार, घर घर में जाकर बाप का पैगाम देना है. सर्विस करने का प्राण करो. सर्विस के लिए कोई भी बहाना मत दो. ಮನೆ ಮನೆಗೆ ಹೋಗಿ ತಂದೆಯ ಸಂದೇಶ ಕೊಡಬೇಕು. ಸರ್ವೀಸನ್ನು ಮಾಡ್ತೀವಿ ಅನ್ನೋ ಒಂದು ಪ್ರತಿಜ್ಞೆ ಮಾಡಬೇಕು. ಆ ಸರ್ವಿಸ್ ಮಾಡುವುದಕ್ಕೆ ಯಾವುದೇ ರೀತಿಯಾದ ನೆಪವನ್ನು ಹೇಳಬಾರ್ದು.
या किसी भी बात की फिक्रात नहीं करनी है, गुप्त खुशी में रहना है, किसी भी देहधारी को याद नहीं करना है, ये बाप की याद में रहना है, ಯಾವುದೇ ಮಾತಿನ ಚಿಂತೆ ಮಾಡಬಾರ್ದು, ಗುಪ್ತ ಖುಷಿಯಲ್ಲಿ ಇರಬೇಕು, ಯಾವುದೇ ದೇಹಧಾರಿಯನ್ನ ನೆನಪು ಮಾಡಬಾರ್ದು, ಒಬ್ಬ ತಂದೆಯನ್ನ ನೆನಪು ಮಾಡಬೇಕು. वरदान कल्याणकारी बाप और समय का हर सेकेंड लाभ उठाने वाले निश्चय बुद्धि निश्चिंत भव. ಕಲ್ಯಾಣಕಾರಿ ತಂದೆ ಮತ್ತು ಸಮಯದ ಪ್ರತಿ ಸೆಕೆಂಡ್ ಲಾಭ ತೆಗೆದುಕೊಳ್ಳುವಂತಹ ನಿಶ್ಚಯ ಬುದ್ಧಿ ನಿಶ್ಚಿಂತ ಭವ. जो भी दृश्य चल रहा है उसे त्रिकालदर्शी बनकर देखो, हिम्मत और उल्लास में रहो, स्वयं भी समर्थ आत्मा बनो और विश्व को भी समर्थ बनाओ. स्वयं के तूफानों में इलो मत अचल बनो. जो समय मिला है साथ मिला है, अनेक प्रकार के खजाने मिल रहे हैं, उनसे संपत्तिवान और समर्थिवान बनो. ಯಾವುದೇ ದೃಶ್ಯ ನಡೀತಾ ಇದೆ ತ್ರಿಕಾಲದರ್ಶಿಗಳಾಗಿ ನೋಡಿ ಸಾಹಸ ಮತ್ತು ಉಲ್ಲಾಸದಲ್ಲಿದ್ದು ಸ್ವಯಂ ಸಮರ್ಥ ಆತ್ಮರಾಗಿ ಹಾಗೂ ವಿಶ್ವವನ್ನ ಸಮರ್ಥವನ್ನಾಗಿ ಮಾಡಿ ಸ್ವಯಂ ಬಿರುಗಾಳಿಗೆ ಅಲುಗಾಡಬಾರ್ದು, ಅಚಲರಾಗಿರಬೇಕು. ಯಾರಿಗೆ ಸಮಯ ಸಿಕ್ಕತ್ತೆ, ಜೊತೆ ಸಿಕ್ಕತ್ತೆ, ಅನೇಕ ಪ್ರಕಾರದ ಖಜಾನೆ ಸಿಕ್ಕಿದೆ, ಅವರು ಸಂಪತ್ತಿವಾನ್ ಮತ್ತು समर्थरागतरे. सारे कल्प में ऐसे दिन फिर आने वाले नहीं है, इसलिए अपनी सब चिंताएं बाप को देकर निश्चय बुद्धि बन सदा निश्चिंत रहो. कल्याणकारी बाप और समय का हर सेकेंड लाभ उठाओ. इडೀ ಕಲ್ಪದಲ್ಲಿ ಇಂತಹ ದಿನ ಮತ್ತೆ ಬರೋದಿಲ್ಲ ಮಕ್ಕಳೇ. ಆ ಕಾರಣ ತಮ್ಮ ಎಲ್ಲ ಚಿಂತೆಗಳನ್ನು ತಂದೆಗೆ ಕೊಟ್ಟು ನಿಶ್ಚಯ ಬುದ್ಧಿ ಉಳ್ಳವರಾಗಿ ಸದಾ ನಿಶ್ಚಿಂತರಾಗಿರಿ. ಕಲ್ಯಾಣಕಾರಿ ತಂದೆ ಮತ್ತು ಸಮಯ ಪ್ರತಿ ಸೆಕೆಂಡ್ ಲಾಭವನ್ನು ತಗೊಳ್ತಾ ಹೋಗಬೇಕು. ಸ್ಲೋಗನ್ बाप के संग का रंग लगाओ तो बुराइयाँ स्वतः समाप्त हो जाएगी. ತಂದೆಯ ಸಂಗದ ಬಣ್ಣವನ್ನು ಹಾಕ್ಕೊಂಡಾಗ ನಮ್ಮಲ್ಲಿರುವಂಥ ಕೆಟ್ಟದ್ದೆಲ್ಲ ಸ್ವತಃವಾಗಿ समाप्ति ಆಗತ್ತೆ. अव्यक्त इशारे अशरीरी व विदेही स्थिति का अभ्यास बढ़ाओ. कहते हैं अमृत वेले बाप दादा से मिलन मनाते, रू रिहान करते. जब कोई कार्य में आते वो तो पहले 3 बिंदियों का तिलक मस्तक पर लगाओ और चेक करो. ವಿದೇಹಿ बनने की विधि है बिंदी बनना. ವಿದೇಹಿ ಆಗುವಂಥ ವಿಧಿ ಬಾಬಾ ಹೇಳ್ತಾ ಇದ್ದಾರೆ ಬಿಂದು ಆಗೋದು. ಅಶರೀರಿ ಬಂತೇವೋ, ಅಶರೀರಿ ಆಗ್ತೀವಿ, ಕರ್ಮಾತೀತರಾಗ್ತೀವಿ. ಎಲ್ಲದರ ವಿಧಿ ಯಾವುದು? ಬಿಂದು. ಆ ಕಾರಣ ಬಾಪ್ ತಾದ ಹೇಳ್ತಾರೆ ಅಮೃತ್ ವೇಳೆ ಬಾಪ್ ತಾದಾರವರನ್ನ ಮಿಲನ ಮಾಡ್ತಾ, ವಾರ್ತಾಲಾಪವನ್ನು ಮಾಡ್ತಾ, ಕಾರ್ಯವನ್ನು ಮಾಡ್ತಾ ಮೊದಲು 3 ಬಿಂದುಗಳ ತಿಲಕವನ್ನು ಮಸ್ತಕದಲ್ಲಿ ಇಟ್ಕೊಳ್ಬೇಕು ಮತ್ತು ಚೆಕ್ ಮಾಡ್ಕೊಳ್ಬೇಕು. किसी भी कारण से ये स्मृति का तिलक मिट तो नहीं जाता है, अविनाशी ಅಮೀಟ್ ತಿಲಕ್ ರಹೇ. ಯಾವುದೇ ಕಾರಣಕ್ಕೆ ಈ 3 ಬಿಂದುವಿನ ತಿಲಕ ಅಳಿಸಿ ಹೋಗಬಾರ್ದು. ಇದು ಅವಿನಾಶಿ ಸದಾ ಕಾಲದ ಆ ತಿಲಕ ಅನ್ನೋದು ಬಾಬಾ ಹೇಳ್ತಾ ಇದ್ದಾರೆ ಮಸ್ತಕದಲ್ಲಿ ಮಕ್ಕಳೇ ಸದಾ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಮೀಟೆ ಬಚ್ಚೆ ಬಾಬಾ ಏನು ಹೇಳಿದ್ರು, ಇದೆಂತಹ ಯುಗ? ಪುರುಷೋತ್ತಮ ಕಲ್ಯಾಣಕಾರಿಯಾದ ಯುಗವಾಗಿದೆ. ಹಳೆಯ ಪ್ರಪಂಚವನ್ನ ತಂದೆ ಹೊಸದನ್ನಾಗಿ ಮಾಡ್ತಾ ಇದ್ದಾರೆ. ಈಗ ಪುರುಷಾರ್ಥವನ್ನ ಮಾಡಿ ಉತ್ತಮ ದೇವ ಪದವಿಯನ್ನ ಪಡಿಬೇಕು. ಸಂಗಮ ಯುಗದಲ್ಲಿ ಮಕ್ಕಳ ಬುದ್ಧಿ ಯಾವ ಮಾತನ್ನ ಸದೈವ ನೆನಪು ಮಾಡುತ್ತೆ, ನೆನಪಿರುತ್ತೆ. ಧನವನ್ನು ದಾನ ಮಾಡಿದ್ರೆ ಅದೆಂದೂ ಕಡಿಮೆ ಆಗೋದಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಕಾರಣ ರಾತ್ರಿ ದಿನ ನಿದ್ದೆಯ ತ್ಯಾಗವನ್ನು ಮಾಡಿ ಜ್ಞಾನಧನದ ದಾನ ಮಾಡ್ತಾ ಹೋಗಿ
ಸುಸ್ತಾಗಬೇಡಿ. ಒಂದು ವೇಳೆ ಸ್ವಯಂನಲ್ಲಿ ಏನಾದರೂ ಅವಗುಣ ಇತ್ತು ಅಂತ ಹೇಳಿದ್ರೆ ಸರ್ವೀಸನ್ನು ಮಾಡುವುದಕ್ಕೆ ಬಾಬಾ ಹೇಳ್ತಾರೆ ಸಾಧ್ಯ ಆಗೋದಿಲ್ಲ ಮಕ್ಕಳೇ. ಆ ಕಾರಣ ಇಡೀ ಮುರುಳಿಯಲ್ಲಿ ಬಾಬಾ ಏನು ಹೇಳಿದ್ರು, ತಂದೆಯ ಸಂದೇಶವನ್ನು ಎಲ್ಲ ಧರ್ಮದವ್ರಿಗೂ ತಲುಪಿಸ್ಬೇಕು. ಎಲ್ಲರೂ ಕೂಡ ಪರಮಾತ್ಮನ ಮಕ್ಕಳಾಗಿದ್ದಾರೆ. ಪರಮಾತ್ಮನ ಪರಿಚಯವನ್ನು ತಿಳ್ಕೊಳೋದು ಅವರ ಒಂದು ಜನ್ಮಸಿದ್ಧ ಅಧಿಕಾರವಾಗಿದೆ. ಅಚ್ಚ, ಓಂ ಶಾಂತಿ. हर वक्त मेरे साथ हो, हर वक्त मेरे साथ हो, विश्वास रहता है। भगवन तुम्हारे प्यार का एहसास रहता है। हर वक्त मेरे साथ हो, विश्वास रहता है। भगवन तुम्हारे प्यार का एहसास रहता है। जब भी निकलता घर से तुम साथ चलते हो, धूप भरी राहों में बादल से ढलते हो। जब भी निकलता घर से तुम साथ चलते हो, धूप भरी राहों में बादल से ढलते हो। यात्रा सुखद ही होगी, यात्रा सुखद ही होगी, विश्वास रहता है। भगवन तुम्हारे प्यार का एहसास रहता है। मुझे जो दी वो खुशियाँ लुटाता हूँ। तेरा नाम रूप गुण मैं सबको बताता हूँ। तुमने मुझे जो दी वो खुशियाँ लुटाता हूँ। तेरा नाम रूप गुण मैं सबको बताता हूँ। रोशन हो सबके दिल ये, रोशन हो सबके दिल ये आभास रहता है। भगवन तुम्हारे प्यार का एहसास रहता है। हर एक मेरे है ये दिल गीत गाता है। सब प्रेम से रहे ये सरगम सुनाता है। हर एक मेरे है ये दिल गीत गाता है। सब प्रेम से रहे ये सरगम सुनाता है। जन्नत बने जहाँ ये, जन्नत बने जहाँ ये शुभ भाव रहता है। भगवन तुम्हारे प्यार का एहसास रहता है। हर वक्त मेरे साथ हो, विश्वास रहता है। भगवन तुम्हारे प्यार का एहसास रहता है। भगवन तुम्हारे प्यार का एहसास रहता है।